ಒಬ್ಬ ಮಹಾನ್ ತಪಸ್ವಿ ತಪಸ್ಸು ಮಾಡಕತ್ತಿದ್ದಂತ. ಒಬ್ಬ ಕಟಕ ಆಕಳ ತಗೊಂಡು ಹೊಂಟಿದ್ದ. ಒಬ್ಬ ಕಟಕ, ಮತ್ತು ನಮ್ಮ ರೈತರ ಕಟಕರಿಗೆ ಆಕಳ ಮಾರ್ತಾರ್ರಿ, ಯಾಕೋ ಯಾಂಬಲ್ ಗೊತ್ತಿಲ್ಲ. ನಾವೊಂದು ಮಾತು ಹೇಳ್ತೀನಿ, ಪ್ರತಿಯೊಬ್ಬರ ಮನೆಯೊಳಗೆ ಎಷ್ಟು ರೊಕ್ಕದಾವೋ ಬಿಟ್ಟವೋ ಗೊತ್ತಿಲ್ಲ, ಪ್ರತಿಯೊಬ್ಬರ ಮನ್ಯಾಗ ಎಷ್ಟು ಬಂಗಾರ ಐತೋ ಬಿಟ್ಟತ್ತೋ ಗೊತ್ತಿಲ್ಲ, ಪ್ರತಿಯೊಬ್ಬರ ಮನೆಯೊಳಗೆ ಏನು ಸೋಫಾ ಫ್ರಿಜ್ಜ ಸಾಮಗ್ರಿ ಅದಾವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಮನೆ ದ್ವಾಡದತ್ತೋ ಪತ್ರಸದತ್ತೋ ಗೊತ್ತಿಲ್ಲ, ಆದ್ರೆ ಎಲ್ಲ ಇರಲಿಲ್ಲ ಅಂದ್ರೂ ನಡೀತದ. ಪ್ರತಿಯೊಬ್ಬರ ಮನ್ಯಾಗ ಒಂದು ಜವಾರಿ ಆಕಳಿರ್ಬೇಕ್ರಿ ಅವ್ವ, ಜವಾರಿ ಆಕಳಿರ್ಬೇಕು. ಯಾಕಂದ್ರೆ ಆಕಳಿತ್ತು ಅಂತಂದ್ರೆ ಎಷ್ಟು ಆರೋಗ್ಯ ಇರ್ತದ ಮನುಷ್ಯನಿಗೆ, ಎಷ್ಟು ಆರೋಗ್ಯ ಇರ್ತದ. ಆಕಳ ಹಾಲು ಉಂಡ್ರ, ಆಕಳ ತುಪ್ಪ, ಆಕಳ ಮಜ್ಜಿಗೆ, ಆಕಳ ಮೊಸರ ತಿಂದ್ರೆ ಎಷ್ಟು ಒಳ್ಳೇದಾಗ್ತದೆ ಈ ದೇಹಕ್ಕೆ. ಬಹುತೇಕ ನಿಮ್ಗೆ ಗೊತ್ತಿರ್ಬೇಕು, ದೇವರಿಗೆ ಅಭಿಷೇಕ ಮಾಡ್ಬೇಕಾದ್ರೆ ಯಾವ ಹಾಲು ಕೇಳ್ತಾರ್ರಿ? ಯಾವ ಹಾಲು ರೀ? ಆಕಳ ಹಾಲ, ಆಕಳ ತುಪ್ಪ, ಆಕಳ ಮೊಸರ, ಆಕಳ ಮಜ್ಜಿಗೆ. ಯಾಕಂದ್ರೆ ಆಕಳಂದ್ರೆ ಅದು ಗೋಮಾತಾ. ಒಂದು ಆಕಳ ದೇಹದೊಳಗೆ 300 ಕೋಟಿ ದೇವತೆಗಳದಾರಂತ. ಮತ್ತು ಒಂದು ಆಕಳ ಕಡೆಯವ್ರಿಗೆ ಕೊಟ್ಟೆ ಅಂದ್ರೆ 300 ಕೋಟಿ ದೇವತೆಗಳನ್ನು ಕಡೆಯವ್ರಿಗೆ ಕೊಟ್ಟಂಗ ನಿನಗೆ ಎಷ್ಟು ಪಾಪ ಬರ್ತದೋ ಪುಣ್ಯಾತ್ಮ. ಒಂದು ಆಕಳ ಕಡೆಯವ್ರಿಗೆ ಕೊಟ್ಟೆ ಅಂದ್ರೆ ನಿನಗೆ ಎಷ್ಟು ಪಾಪ ಬರ್ತದ. ಕಡೆಯವ್ರಿಗೆ ಕೊಡಬೇಡ ಆಕಳ. ಮತ್ತು ರೈತರಂತಾರೆ, ಮತ್ತು ಅದು ಸಾಯು ಕಾಲಕ್ಕೆ ಅದನ್ನು ಜೋಪಾನ ಮಾಡೋಕ್ಕಾಗಂಗಿಲ್ಲ ರೀ ಸ್ವಾಮಿ, ಅದು ಬಿತ್ತಂದ್ರೆ ಹೇಳೋಕ್ಕಾಗಂಗಿಲ್ಲ, ಮತ್ತು ಅದನ್ನು ಹೆಂಗೆ ಮಾಡ್ಬೇಕು, ನಾವು ಹೆಂಗೆ ಜೋಪಾನ ಮಾಡ್ಬೇಕು? ಒಬ್ಬ ಕಟಕಗೆ ಕೊಡಾಕತ್ತಿದಂತ ಆಕಳ, ಕಟಕಗೆ ಅದು ಆಕಳಿಗೆ ಆರಾಮಿದ್ದಿದ್ದಿಲ್ಲ, ವಯಸ್ಸಾಗಿ ಹೇಳಕ್ಕೆ ಬರವಲ್ದಾಗಿತ್ತು, ಅಲ್ಲೇ ಮಕ್ಕೊಂಡಿತ್ತು. ಒಬ್ಬ ಕಟಕನ ಕರ್ಕೊಂಡು ಬಂದು ತೋರ್ಸಾಕತ್ತಿದ, ಇದ ನೋಡ್ರಿ ಆಕಳ, ಇದನ್ನು ನೀವು ತೊಗೊಂಡು ಹೋಗ್ಬೇಕು, ಏನು ಕಿಮ್ಮತ್ತು ಮಾಡ್ತೀರಿ ಅಂತಂದಾಗ ಆಕಳ ಕಟಕನ ನೋಡಿತಂತ, ಮಾಲಕನು ನೋಡಿತಂತ, ತಗೊಳ್ಳವನು ನೋಡಿತು ಮತ್ತು ಕೊಡವನು ನೋಡಿ ಅಳ್ಳಾಕೈತಂತ ಆಕಳ ಕಣ್ಣಾಗ ನೀರು ಬಂದು. ರೈತ ಕೇಳ್ದಂತ ಯಾಕೆ ಕಳ್ತಿ ಅಂತಂದಾಗ, ಅಲ್ಲೋ ಮಾರಾಯ, ನನ್ನ ಕಟಕಿಗೆ ಕೊಡಾಕತ್ತಿದ್ದಲ್ಲೋ ಯಪ್ಪ, ಯಾಕೆ ಕಟಕಿಗೆ ಕೊಡ್ತೀಯೋ, ಏನಾಗ್ಯದ ನಿನಗೆ, ನನ್ನ ಯಾಕೆ ಕಟಕಿಗೆ ಕೊಡ್ತಿ, ಇನ್ನೊಂದು ತೋಡೆ ದಿವಸಕ್ಕೆ ಇಲ್ಲೇ ನಾ ಸಾಯ್ತಿದ್ನಿ, ಮಣ್ಣು ಮಾಡಿ ಬಿಡಬಾರ್ದನು, ಯಾಕೆ ನನ್ನ ಕಟಕಿಗೆ ಕೊಡ್ತಿ ಅಂತಂದಾಗ ಅವನು ರೈತ ಹೇಳ್ದಂತ, ಅಲ್ಲ ಮತ್ತು ನಿನ್ನ ಎತ್ತವಾಕ ಬರಂಗಿಲ್ಲ, ನಿನ್ನ ಹೊಳ್ಸಕ್ಕೆ ಬರಂಗಿಲ್ಲ, ನೀ ಹೇಳಕ್ಕೆ ಬರಂಗಿಲ್ಲ, ನಿನಗೆ ಎಲ್ಲಿ ನೀರು ಕುಡಿಸ್ಬೇಕು, ಎಲ್ಲಿ ಜೋಪಾನ ಮಾಡ್ಬೇಕು, ಹೆಂಗೆ ಮಾಡ್ಬೇಕು, ಅದಕ್ಕೆ ನಿನ್ನ ಕಟ್ಟಿಗೆ ಕೊಟ್ಟು ಬಿಡ್ತಾನಂತಂದಾಗ ಆಕಳೊಂದು ಮಾತು ಹೇಳ್ತಂತೆ, ಯಪ್ಪ ಮತ್ತು ನನ್ನ ಜೋಪಾನ ಮಾಡೋಕೆ ನಿನಗೆ ಆಗಂಗಿಲ್ಲ, ನನ್ನ ಎಬ್ಸಕ್ಕೆ ಬರಂಗಿಲ್ಲ, ನನ್ನ ಕುಣ್ಸಕ್ಕೆ ಬರಂಗಿಲ್ಲ, ನನ್ನ ಹೊಳ್ಳಾಡ್ಸಕ್ಕೆ ಬರಂಗಿಲ್ಲ, ಬರೋಬರಿ. ಮತ್ತು ನಿಮ್ಮ ಮನ್ಯಾಗ ನಿಮ್ಮ ಅವ್ಗೆ 90 ವರ್ಷ ಆಗ್ಯಾವಲ್ಲ, ಆಕಿನೂ ಬೆಡ್ ಮ್ಯಾಗ ಮಕ್ಕೊಂಡಾಳ, ಆಕಿನೂ ಜೋಪಾನ ಮಾಡೋಕೆ ನಿನಗೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಆಕಿನೂ ಕಟ್ಟಿಗೆ ಕೊಡ್ತೀಯೇನು? ಆಕಳು ಕೇಳ್ತಂತೆ, ನನ್ನ ಹೆಂಗೆ ಕಟ್ಟಿಗೆಗೂ ಕೊಡಾಕ ತಯಾರಾಗ್ಯದಿಯಲ್ಲ, ನಿಮ್ಮ ಅವ್ಗೂ ಹೇಳಕ್ಕೆ ಬರಂಗಿಲ್ಲ, ಕುಂಡ್ರಕ್ಕೆ ಬರಂಗಿಲ್ಲ, ಉಣ್ಣಕ್ಕೆ ಬರಂಗಿಲ್ಲ, ಆಕಿನೂ ಬೆಡ್ ಮೇಲೆ ಮಕ್ಕೊಂಡಾಳ, ಆಕಿನೂ ಕಟ್ಟಿಗೆಗೆ ಕೊಡ್ತೀಯನಂತಂದಾಗ ಅವ ಆಕಳು ಹೇಳ್ತಂತ, ಮೂರ್ಖ, ನಾನು ನಿಮ್ಮ ತಾಯಿ ಬರೇ 2 ವರ್ಷ ನಿನಗೆ ಹಾಲು ಕುಡಿಸಿದ್ರೆ 20 ವರ್ಷ ನಿನಗೆ ಹಾಲು ಕೊಟ್ಟನೋ, ನನ್ನ ಹಾಲು ಉಂಡ ನನ್ನ ಕಟ್ಟಿಗೆಗೆ ಕೊಡ್ತಿ ಅಂದ್ರೆ ನಿನಗೇನು ಮನುಷ್ಯ ಅನ್ಬೇಕೋ, ಏನು ಅನ್ಬೇಕೋ, ನಿನಗೇನು ಏನು ಅನ್ಬೇಕಂತ ಆಕಳ ಕಣ್ಣಾಗ ನೀರು ತತ್ತಂತ. ಯವ್ವ, ಆಕಳ ಗೋ ವಿಶ್ವಶ ಮಾತ, ಮುಂಜಾನೆ ಎದ್ದು ಕೂಡಲೇ ಆಕಳ ಪೂಜೆ ಮಾಡ್ಬೇಕು. ಮಣಿಯೊಳಗೆ ಆಕಳಿರ್ಬೇಕು. ಒಂದು ಆಕಳಿತ್ತಂದ್ರೆ ಸಾವಿರಾರು ದೇವತೆಗಳಿದ್ದಂಗೆ ಮಣಿಯೊಳಗೆ. ನಮ್ಮ ರೈತರು ಆಕಳು ಸಾಕೋದು ಬಿಟ್ಟಾರೀಗ. ಒಬ್ಬ ಕಟಕ ಆಕಳು ತಗೊಂಡು ಹೋಗುವಾಗ ಒಬ್ಬ ಮಹಾನ್ ತಪಸ್ವಿ ಕಣ್ಣು ಮುಚ್ಕೊಂಡು ಕುಂತು ತಪಸ್ಸು ಮಾಡ್ತಿದ್ದ. ಆಕಳು ಹೊಂಟಿತ್ತು, ಅದು ತೊಗೊಂಡು ಹೊಂಟಿದ್ದ. ಅದು ಆಕಳು ಏನು ಮಾಡಿತ್ತಂದ್ರೆ ಒಟ್ಟು ಕಸ್ಗೊಳಕತ್ತಿತ್ತು. ಅದು ಗೊತ್ತಾಗತ್ತದ ಆಕಳಿಗೆ, ನನ್ನ ಕಟಕ ಒಯ್ಯಾಗತ್ತಾನ, ನನ್ನ ಕಡಿತಾನಂತ ತಿಳ್ಕೊಂಡು ಆಕಳಿಗೆ ಗೊತ್ತಿತ್ತು. ಅದು ಏನು ಮಾಡಿತ್ತಂದ್ರೆ ಕಸರುಕೊಂಡು ಓಡಿ ಎಲ್ಲಿ ಬತ್ತಂದ್ರೆ ಆ ತಪಸ್ವಿ ಮಹಾತ್ಮ ಸನ್ಯಾಸಿ ಋಷಿ ಏನು ಕುಂತಿದ್ದಲ್ಲ ಅವನು ಮುಂದೆ ಹಾದ ಅಲ್ಲೊಂದು 3-4 ದಾರಿ ಇದ್ದರೆ ಆ ದಾರಿಗೆ ಅವನು ಗುಡಿಸಲಿತ್ತು. ಒಂದು ದಾರ್ಯಾಗ ತಪ್ಪಿಸ್ಕೊಂಡು ಬಂದು ಇನ್ನೊಂದು ದಾರ್ಯಾಗ ಹೋಗಿಬಿಡ್ತದ ಆಕಳ. ಅದು ಜೋರು ಓಡಿ ಹೋಗಿಬಿಡ್ತು. ಇವು ಕಟಕ ಒಂದು ಸ್ವಲ್ಪ ವಯಸ್ಸಾದವಿದ್ದ, ಹಗರ್ಕ ಹುಡುಕಾಡ್ಕೊತ ಬಂದ. ಇಲ್ಲಿ ಮಹಾತ್ಮನ ಹತ್ತಕ್ಕೆ ಬಂದು ನಮಸ್ಕಾರ ಮಾಡಿ ಅವ ಕಟಕಂದ, ಆಕಳೆ ಎತ್ತಾಗ ಹೋಗೈತಿ ನೋಡಿರೇನಂದವ. ಇವೆಲ್ಲ ನೋಡಿದ್ದ ಆಕಳ ಈ ಕಡೆ ಹೋಗಿತ್ತದು. ಅವ ಕೇಳ್ದ, ಆಕಳಿ ಎತ್ತಾಗ ಹೋಗೈತಿ ನೋಡ್ಯಾರನಂದ ಕೂಡಲೇ ಅವ ಅಂದ, ಈ ಕಡೆ ಹೋಗೈತನ್ಯಂದ್ರೆ ಇವ ಅದನ್ನು ತೊಗೊಂಡು ಕೊಂದ ಬಿಡ್ತಾನೆ.
ಮತ್ತೇನು ಹೇಳಲಿಲ್ಲ, ಸುಳ್ಳು ಹೇಳಿನಿ ಅಂದ್ರೆ ನಾನು ತಪಸ್ಸು ಮಾಡಿ ಸತ್ಯ ಹೇಳ್ಬೇಕಂತ 100 ವರ್ಷ ಆತ ನಾ ಒಂದು ಮಾತು ಸುಳ್ಳು ಮಾತಾಡಿಲ್ಲ. ನನ್ನ ಬದುಕಿನ ಪರ್ಯಂತರ ಎಂದೂ ಸುಳ್ಳು ಮಾತಾಡಿಲ್ಲ. ಮತ್ತು ಇವನಿಗೆ ಆಕಳು ಈ ಕಾಡು ಹೋಗಿಲ್ಲ, ಈ ಕಾಡು ಹೋಗೈತಂತ ಸುಳ್ಳು ಹೇಳಿನಂದ್ರೆ ನನ್ನ ತಪಸ್ಸು ಕೆಡ್ತದ. ಹ್ಯಾಂಗೆ ಮಾಡಬೇಕು ಅನ್ಕೋತ ವಿಚಾರ ಮಾಡಿ ಮಹಾತ್ಮ ಒಂದು ಮಾತು ಭಾಳ ಚಂದ ಹೇಳಿದಂತೆ ಕಟ್ಕಗೆ. ಏನು ಹೇಳಿದಂತಂದ್ರೆ, ನೋಡಪ್ಪ, ನಿನ್ನ ಆಕಳ ಯಾಕಾಡಿ ಹೋಗೈತೆ ಅನ್ನೋದು ಕಣ್ಣು ನೋಡೈತಿ. ಪಕ್ಕ ಕೇಳ್ರೆ ಇದು ನೀವು. ನಿನ್ನ ಆಕಳ ಯಾಕಾಡಿ ಹೋಗೈತೆ ಅನ್ನೋದು ಕಣ್ಣು ನೋಡೈತಿ, ಆದ್ರೆ ಕಣ್ಣಿಗೆ ಹೇಳಾಕ ಬರಂಗಿಲ್ಲ, ಬಾಯಿಗೆ ಹೇಳಾಕ ಬರ್ತತೆ, ಖರೆ ಬಾಯಿ ನೋಡಿಲ್ಲ. ಮತ್ತೆ ಹ್ಯಾಂಗೆ ಮಾಡಬೇಕು? ಅವ ಅಂದ, ಇದು ಹುಚ್ಚತಿ ಅಂದ ಅವ ಸ್ವಾಮಿ, ಇದು ಹುಚ್ಚತಿ, ಇದಕ್ಕೇನು ಹೇಳಕ್ಕೆ ಬರೋಲ್ಲ ಅಂತ ತಿಳ್ಕೊಂಡು ಆಕಳಿತ ಹೋಗಿತ್ತು, ಈ ಕಡೆ ಹೋಗಿಬಿಟ್ಟ, ಭಾಳ ಚಲೋ ಆತಂದವ. ಈ ಟೈಮ್ದೊಳಗೆ ಸುಳ್ಳು ಹೇಳಿದ್ರು ನಡೀತದ ರೀ. ಯಾಕಂದ್ರೆ ಒಂದು ಆಕಳ ಪ್ರಾಣ ಉಳಿತೈತೆ ಅಲ್ರಿ, ಒಂದು ಆಕಳ ಪ್ರಾಣ ಉಳಿತದ. ಅದಕ್ಕೆ ಗೀತಾದೊಳಗೆ ಪರಮಾತ್ಮ ಭಗವದ್ಗೀತಾದೊಳಗೆ ಹೇಳ್ತಾನೆ ಏನಂತಂದ್ರೆ, ಸತ್ಯಂ ಬ್ರೂಯಾತ್, ಸತ್ಯವನ್ನು ಮಾತನಾಡು, ಆದರೆ ನೀ ಮಾತನಾಡುವ ಮಾತು ಅದು ಇನ್ನೊಬ್ಬರಿಗೆ ಅಪ್ರಿಯವಾಗಿರಬಾರದು. ಸತ್ಯಂ ಅಪ್ರಿಯಂ ನ ಬ್ರೂಯಾತ್. ಒಂದು ಪ್ರಸಂಗ ಹೇಳ್ತಾನೆ ನಿಮಗೆ. ಏನಂತಂದ್ರೆ, ಪಾಂಡವರಿಗೆ ಕೌರವರಿಗೆ ಯುದ್ಧ ನಡೆದಿತ್ತಂತ. ಪಾಂಡವರಿಗೆ ಕೌರವರಿಗೆ ಯುದ್ಧ ನಡೆದಿತ್ತು. ಪಾಂಡವರ ಕಡೆಗೆ ಭಾಳ ಕಡಿಮೆ ಜನ, 18 ಅಕ್ಷೋಹಿಣಿಯೊಳಗೆ 11 ಅಕ್ಷೋಹಿಣಿ ಕೌರವರಿಗೆ. ಇವ್ರ ಕಡೆ ಬರೀ 7 ಅಕ್ಷೋಹಿಣಿ, ಭಾಳ ಕಡಿಮೆ ಜನ. ಅವ್ರ ಕಡೆ ಭಾಳ ಮಂದಿ. ಯಾರ ಕಡೆ? ಪಾಂಡವ್ರ ಕಡೆ. ನೀವು ಇಲ್ಲಿ ಬೇಕಾದ್ರೆ ನೋಡ್ರಿ, ನಿಮ್ಮ ಊರಾಗೂ ಜಗಳ ಹತ್ತಿದ್ರೆ ಚಲೋ ಮಂದಿ ಕಡೆ ಮಂದಿ ಭಾಳ ಇರ್ತೈತೋ ಏನು ಸುಮಾರು ಮಂದಿ ಕಡೆ ಮಂದಿ ಭಾಳ ಇರ್ತದ ರೀ? ಎಲ್ಲ ಕಡೆ ಅನುಭವ ಇದು. ಪಕ್ಕಾ ಗೊತ್ತಿರ್ತದ ನಾವು ಯಾರ ಕಡೆ ಅದೀವಿ ಅನ್ನೋದು. ಅವ್ನು ನಾಲಾಯಕ ಅದ ಅನ್ನೋದು ನಮಗೂ ಗೊತ್ತಿರ್ತದ. ಕರೆ ಊರಾಗ ಅವಂದ ನಡೀತದ ರೀ. ನಾವು ಬೇರೆ ಕಡೆ ವಾದೀವಿ ಅಂದ್ರೆ ನಮ್ಮನ್ನು ತಗೋತಾನ ನಾವು ಮೊದಲ. ಅವು ಏನಾರು ಯಾಕೆ ಮಾಡಲ್ಲ, ಸುಮ್ಮ ಅವ್ನು ಕೂಡ ಇರ್ಬೇಕು ನಾವು. ಹೆಂಗದ ನೋಡ್ರಿ. ಯಾರದ ಕೆಟ್ಟದಾರ, ಯಾರ ಅನ್ಯಾಯದ ಪರವಾಗಿದಾರ, ಯಾರ ಅಧರ್ಮದ ಪರವಾಗಿದಾರ, ಅವ್ರ ಕಡೆನ ಜನ ಭಾಳ. ಇವತ್ತಲ್ಲಿದು ಮಹಾಭಾರತದಿಂದ ನಡೆದುಕೊಂಡು ಬಂದ ಪ್ರಸಂಗ. ಕೌರವರಿಂದ ಎಂದೂ ಯಾರಿಗೂ ಒಳ್ಳೆಯದಾಗಿಲ್ಲ, ಆದರೂ ಅವ್ರ ಕಡೆ ಜನ ಭಾಳ. ಮತ್ತು ಇವತ್ತು ಏನ್ರಿ ವಾ, ಕಲಿಯುಗದೊಳಗೆ ಇದು ತೀರಾ ಕೆಟ್ಟ ಯುಗ. ಮತ್ತು ಇಂಥದ್ರೊಳಗೆ ಎಲ್ಲರೂ ಅವರೇ. ಕೌರವ್ರ ಕಡೆ ಭಾಳ ಕಡಿಮೆ ಇದ್ರು, ಪಾಂಡವ್ರ ಕಡೆ ಬಿಡ್ರಿ ಚಲೋ ಮಂದಿ, ಕೆಟ್ಟ ಮಂದಿ ಸುಮಾರು ಮಂದಿ ಅಲ್ಲ. ದ್ರೋಣಾಚಾರ್ಯ ಇಡೀ ಪಾಂಡವರಿಗೆ ಕೌರವರಿಗೆ ಬಿಲ್ಲು ವಿದ್ಯೆಯನ್ನು ಕಲಿಸಿರತಕ್ಕಂಥ ಒಬ್ಬ ಗುರು ದ್ರೋಣಾಚಾರ್ಯ. ಅವನು ಕೌರವ್ರ ಕಡೆನೇ ಇದ್ದ. ಮತ್ತು ಹೆಂಗೆವ ಅಂತಂದಾಗ ಆಕೆ ಅಂದ್ಲು, ಹೇಳಿ ಬಿಡ್ರಿ ಸ್ವಾಮಿಗಳ, ನೀವೇನು ಹೊಟ್ಟೆ ಕಿಚ್ಚು ಮಾಡ್ತೀರ, ನಾವು ಹಾಕೊಂಡ್ರೆ ಅಂದ್ಲು ಇನ್ನೊಂದು 4 ಹಾಕುವ ನಮ್ಗಾರ ಆಗೋದೇನದ. ನಡ್ಬಾರಕ್ಕೊಂದು ನಮ್ಮವುಗಳು ಅಟ್ಟು ಬಂಗಾರ ಸಾಮಗ್ರಿ ಮತ್ತು ಕೈಯಾಗೆಟ್ರಿ ಏನು ಇಲ್ಲಿಂದ ಹಿಡಿದು ಇಲ್ಲಿ ತಕ್ಕ ಬಂಗಾರ ಬಳಿಗಳು, ಕೈಯಾಗ ಕಿವ್ಯಾಗ, ಆನಂತರ ತಲೆಯಾಗ ಏನೋ ಬಂದಿರ್ತಾವೆ ಹಿಂಗೆ ಹಿಂಗೆ ಎಲ್ಲ ಕಡೆ ಇಲ್ಲೆಲ್ಲ. ನಂತರ ನಡಿಗೆ ಇಲ್ಲಿ ಬೇರೆ ಹಾಕೋತಾರೆ ನೋಡ್ರಿ, ಅವು ಏನೋ ಇರ್ತಾವೆ ಇಲ್ಲಿ ಮುಂಡ್ಯಾಗ, ಅವೇನ ತೋಳ್ಬಿಂದಿಗೆ ತೆಲಿಬಿಂದಿಗೆ ಅಂತಾರೆ. ಇಲ್ಲಿ 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 ಇಟ್ಟೆಲ್ಲ ಬಂಗಾರ ಸಾಮಗ್ರಿಗಳು ನಮ್ಮವುಗಳಿಗೆ ಎಷ್ಟು ಮಾಡಿಸಿದ್ರು ಚಂದ. ನಮ್ಮವುಗಳಿಗೆ ದೇವ್ರಿಗತ್ತೆ ದಾನಮ್ ಕಂಡಂಗೆ ಕಾಂತಾರೆ. ಎಲ್ಲ ಹಾಕೊಂಡು ಕೂತಾರಂದ್ರೆ ನಮ್ಮ ಗಂಡು ಮಕ್ಕಳು ಏನು ಹಾಕೋಬೇಕ್ರಿ? ಅವ್ರಿಗೇನು ಟಿಕ್ಕೆ ಹಾಕೊಳಕ್ಕೆ ಬರಂಗಿಲ್ಲ, ಎಕ್ಸರ್ ಹಾಕೊಳಕ್ಕೆ ಬರಂಗಿಲ್ಲ. ಭಾಳ ಆದ್ರೆ ಒಂದು ಚೈನಾ ಅದನ್ನು ಇಡ್ದಮ್ ಮಾಡಿ ಹಾಕೊಳ್ಳೋದಿಟ್ಟ. ಮತ್ತೇನದ ಒಂದು ಚೈನಾನ ಇಡ್ದಮ್ ಮಾಡಿ ಹಾಕ್ಕೊಳ್ಳೋದು. ಭಾಳ ಆದ್ರೆ 1-2 ಉಂಗುರ. ಮತ್ತು ಇದಕ್ಕಿಂತ ಏನು ಹೆಚ್ಚ ಅದು ನಮ್ಮ ಮಂದಿ ಕಾಂಪಿಟೇಷನ್ ಮಾಡಿ ಅದು ಈ ಕಿವ್ಯಾಗ ಹಾಕೊಳಕತ್ತೈತ್ರಿ. ಒಂದೊಂದು ಕಿವ್ಯಾಗ ಹಾಕೋತಾರೆ ನಮ್ಮ ನತ್ತುಗಳು. ಒಬ್ಬ 2 ಉಂಗುರ ಮಾಡಿಸಿದ್ದಂತ್ರಿ, ಒಂದೊಂದು ತೊಲಿವು 2 ಉಂಗುರ ಮಾಡಿಸಿದ್ದಂತ. ಜೀವನದಾಗ 8 ಉಂಗುರ ಹಾಕ್ಕೊಂಡಿದ್ದಿಲ್ಲ ಬಂಗಾರದ್ದು. ಅವಾಗ ಭಾರಿ ಹುರುಪಾಗಿತ್ತು. ಒಟ್ಟು ಅಂಗಿ ಉದ್ದಿದ್ದು ರೀ. ಅವ್ರನ್ನ ಮಂಡ್ ಮಾಡಿಸಿದ್ದು, ಯಾಕಂದ್ರೆ ಕಾಣ್ಬೇಕಲ್ಲ 2 ಉಂಗುರ. ಹಿಂಗೆ ಅಡ್ಡಾಡ್ತಿದ್ದಂತ ಒಟ್ಟು ಹಿಂಗೆ ಮಾಡ್ಕೊ, ಯಾಕಂದ್ರೆ ಮಂದಿಗೆ ಕಾಣ್ಬೇಕಲ್ಲ ಉಂಗುರ. ಮತ್ತು ಬೇಕತ್ಲೆ ಸಂತ್ಯಾಗ ಹೋಗವತ್ರಿ. ಸಂತ್ಯಾಗ ಹೋಗಿ ಸಾಲ ಕೈ ಇಟ್ಕೊಂಡು ಕೂತಿರ್ತಾರಲ್ಲ, ಚೌಳಿಕಾಯಿ ಬದ್ನಿಕಾಯಿ ಈ ಚೀಲ ತೊಗೊಂಡು ಹೋಗೋದ್ರಿ. ಹೋಗಿ ಹಿಂಗೆ ಕೈ ಮಾಡೋದು. ಸೌತೆಕಾಯಿ ಹೆಂಗೆ ಅಣ್ಣವತ್ತು ಹಿಂಗೆ ಮಾಡಿ, ಎಂದೂ ಬಂಗಾರ ಹಾಕ್ಕೊಂಡಿಲ್ರೇ. ಸೌತೆಕಾಯಿ ಹೆಂಗೆ ಅಣ್ಣವು ಹಿಂಗೆ. ಅವ್ರು ಕೈ ಹಿಂಗ್ಯಾಕೆ ಮಾಡ್ತಾನೆ ಇವ, 2 ಉಂಗುರ ಹಾಕ್ಕೊಂಡನ ಮಂದಿಗೆ ತೋರ್ಸಕ್ಕೆ ಹಿಂಗೆ ಮಾಡ್ತಿರ್ಬೇಕಂತೇಳಿ ಅಂತಿದ್ರು. ಮತ್ತು ಅವೇನು ಒಂದು ಪಾವು ಕಿಲೋನು ತೊಗೊಳಂಗಿಲ್ಲ, ಕೇಳೋದು ಸುಮ್ಮ ಹೋಗೋದು. ಬದ್ನಿಕಾಯಿ ಹೆಂಗೆ, ಉಳ್ಳಿಗಡ್ಡಿ ಹೆಂಗೆ ಹಿಂಗೆ ಮಾಡಿ ಹೋಗವ.
ಒಬ್ಬಾಕಿ ಅಜ್ಜಿ ಭಾಳ ಬೆರಿಕಿದ್ದಳ್ರೆ, ದೊಡ್ಡ ಸಾವುಕಾರ್ತಿ. ಆಕಿ ಇಲ್ಲಿ 5 ತೊಲಿದೊಂದು ಏನೋ ಹಾಕ್ಕೊಂಡಿದ್ಲಕ್ಕಿ, ಅದೇನೋ ಇರ್ತೈತಿರಲ್ಲ ಗುಂಡಂತ, 5 ತೊಲಿದು ಇಲ್ಲಿ ತೋಳಾಗ ಅದು ತೋಳುಬಿಂದಿಗೆ ಅಂತ ಇರ್ತದ, ಅದನ್ನು ಹಾಕ್ಕೊಂಡಿದ್ಲು. ಮತ್ತು ಮ್ಯಾಲೆ ಹಿಂಗೆ ಶರ್ಗ ಬಿಟ್ಟಿದ್ಲಕ್ಕಿ, ಮಂದಿಗೆ ಕಾಣಬಾರ್ದು, ದಿಮಾಕ್ ಮಾಡ್ದಂಗೆ ಆಕತ್ತೇಳಿ ಹಿಂಗೆ ಶರ್ಗ ಬಿಟ್ಟಿದ್ಲು. ಇವು ಸರ್ತಿಗೊಂಬರವ ಆಯ್ತಕ್ಕ ಬದ್ನಿಕಾಯಿ ಹೆಂಗೆ ಕಿಲೋ ಅನ್ನವ. 1 ದಿವಸ ನೋಡಿದ್ಲು, 2 ದಿವಸ ನೋಡಿದ್ಲು, 3 ದಿವಸ ನೋಡಿದ್ಲು. ಇದೇನ 2 ತೊಲೆ ಹಾಕೊಂಡು ಬಂದು ಒಳೆ ನಡೆಸೋದಿಲ್ಲ ಅಂತ ತಿಳ್ಕೊಂಡು 1 ದಿವಸ ಬಂದು ಹೆಂಗೆ ಕಿಲೋ ಬದ್ನಿಕಾಯಿ ಅಂದ. ಆಕಿ ಹಿಂಗೆ ಶರಗ ತೆಗೆದು ಹಿಂಗೆ ಮಾಡಿ 40 ರೂಪಾಯಿ ಕಿಲೋ ಅಂತ ಹಿಂಗೆ ಮಾಡಿದ ಆಕಿ. ಹಿಂಗೆ ಶರಗ ತೆಗೆದು 40 ರೂಪಾಯಿ ಕಿಲೋ ಅಂದ ಕೂಡಲೇ ಇಲ್ಲಿ ನಿಮ್ಗೆ ಹೇಳ್ತಾನೆ 10 ತೊಲಿದಿತ್ತು ರೀ. ಅದು ಅವು ಕಣ್ಣಾಗ ಚಿಕ್ಕಿ ಬಿದ್ದು ಕೆಳಗೆ ಬಿದ್ದ. ಅವು ನಾ 2 ತೊಲಿ ಆತು 2 ತಿಂಗಳಾತು ಹಿಂಗೆ ಮಾಡಕತ್ತೆ. ಈಗ 10 ತೊಲಿದು ಹಾಕೊಂಡು ಮತ್ತು ಮ್ಯಾಲೆ ಸರಗ ಹಾಕೊಂಡು ಮುಚ್ಕೊಂಡು ಕೂತಾಳು ಮಾರಾಯ ಅಂದು ಹೊಳ್ಳಿ ಸಂತಿಗೆ ಬರಲಿಲ್ಲ ತಾವು. ಇಂಥ ಕಂಪ್ನಿ ನಂಬುದು. ನಮ್ಮವುಗಳಿಗೆ ಬಂಗಾರ ಬೇಕು ಇರಲಿ. ಆ ರೀತಿಯೊಳಗೆ ಒಳ್ಳೆಯ ಮಾತುಗಳನ್ನು ನಾವು ನೀವೆಲ್ಲರೂ ಮಾತಾಡೋಣ ಅಂಥೇಳಿ 2 ಮಾತುಗಳಿಗೆ ವಿರಾಮ ಮಾಡೋಣ. ಓಂ ತತ್ಸತ್. ಸಾಂಬ ಜಯ ನಮ ಪಾರ್ವತೇ ಪತೆ ಹರ ಹರ ಮಹಾದೇವ.